ನಮಸ್ಕಾರ ವೀಕ್ಷಕರೇ, ವಾರಾಹಿ ದೇವಿಯ ಪವರ್ಫುಲ್ ಬೀಜ ಮಂತ್ರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಈ ಮಂತ್ರವನ್ನು ಬೆಳಿಗ್ಗೆ ಎದ್ದ ತಕ್ಷಣ 3 ಬಾರಿ ಜಪಿಸಿದರೆ ಸಾಕು. ಸ್ನಾನ ಮಾಡುವ ಅಗತ್ಯ ಇಲ್ಲ, ಪೂಜೆ ಮಾಡುವ ಅಗತ್ಯವಿಲ್ಲ. ಎಲ್ಲಿ ಮಲಗಿರ್ತೀರಿ ಅಲ್ಲೇ ಎದ್ದು ಕುಳಿತುಕೊಂಡು 3 ಬಾರಿ ಜಪಿಸಿದರೆ ಸಾಕು. ಎಂತಹದೇ ಕಠಿಣ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗತ್ತೆ. ನಿಂತು ಹೋದ ಕಾರ್ಯ ಪೂರ್ಣ ಆಗತ್ತೆ. ತಾಯಿಯ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಯನ್ನು ಎದುರಿಸ್ತಿದ್ರೂ ಕೂಡ ಅದು ಕೆಲವೇ ದಿನದಲ್ಲಿ ದೂರ ಆಗುವುದನ್ನು ನೀವು ಕಣ್ಣಾರೆ ನೋಡ್ತೀರಿ. ಆದರೆ ಈ ಮಂತ್ರವನ್ನು ಬೆಳಗ್ಗಿನ ಸಮಯದಲ್ಲಿ, ಅಂದರೆ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ನೀವು ಉಚ್ಚರಿಸಬೇಕಾಗತ್ತೆ. ಬೆಳಗ್ಗೆ 3:35 ನಂತರ ಪ್ರಕೃತಿಯಲ್ಲಿ ಎಲ್ಲ ದೇವತೆಗಳು ಸಂಚರಿಸುವ ಸಮಯ. ಹಾಗಾಗಿ ಈ ಸಮಯದಲ್ಲಿ ನೀವು ಅಮ್ಮನ ಈ ಮಂತ್ರವನ್ನು, ಪವರ್ಫುಲ್ 3 ಅಕ್ಷರದ ಬೀಜ ಮಂತ್ರವನ್ನು ನೀವು 3 ಬಾರಿ ಜಪಿಸಬೇಕಾಗತ್ತೆ. ಹೌದು, ಸ್ನಾನ ಮಾಡುವ ಅಗತ್ಯ ಇಲ್ಲ. ಎಲ್ಲಿ ನೀವು ಮಲಗಿರ್ತೀರಿ ಅಲ್ಲೇ ಎದ್ದು ಕುಳಿತುಕೊಂಡು ಜಪಿಸಬೇಕಾಗತ್ತೆ. ನೀವು ಏನು ಸಂಕಲ್ಪ ಇಟ್ಟುಕೊಂಡಿದ್ದೀರಿ ಅಥವಾ ಏನು ಗುರಿ ಆಗಬೇಕಾಗಿದೆ ಅಥವಾ ಏನು ನೀವು ಸಂಕಷ್ಟವನ್ನು ಎದುರಿಸುತ್ತಿದ್ದೀರಿ, ಸಮಸ್ಯೆಯಲ್ಲಿ ಸಿಲುಕಿದ್ರೆ ಅಥವಾ ಯಾವ ಕೆಲಸ ನಿಮ್ಮದು ಅಪೂರ್ಣವಾಗಿದೆ, ಪೂರ್ಣ ಆಗಬೇಕು ಅಂತ ಕಾಯ್ತಿದ್ದೀರಿ, ಎಲ್ಲವೂ ಕೂಡ ತಾಯಿಯ ಅನುಗ್ರಹದಿಂದ ಕೆಲವೇ ದಿನಗಳಲ್ಲಿ ಪವಾಡ ರೀತಿಯಲ್ಲಿ ಸಂಭವಿಸುತ್ತೆ, ಸತ್ಯವಾಗತ್ತೆ. ಹೌದು, ಅಮ್ಮನ ಈ ಪವರ್ಫುಲ್ ಬೀಜ ಮಂತ್ರವನ್ನು 3 ಬಾರಿ ಜಪಿಸಿದರೆ ಸಾಕು. ಬ್ರಹ್ಮ ಮುಹೂರ್ತದಲ್ಲಿ ಎಂತಹ ಕೋರಿಕೆ ಇದ್ದರೂ ಕೂಡ ನೆರವೇರುತ್ತೆ. ನಿಂತು ಹೋದ ಕಾರ್ಯ ಪೂರ್ಣ ಆಗತ್ತೆ. ಹೌದು, ಅಷ್ಟೇ ಅಲ್ಲ, ಇದಕ್ಕೆ ಯಾವುದೇ ರೀತಿಯಲ್ಲಿ ನೀವು ಸ್ನಾನ ಮಾಡುವಂತಹ ಅಗತ್ಯ ಇಲ್ಲ, ಪೂಜೆ ಮಾಡುವಂತಹ ಅಗತ್ಯ ಇಲ್ಲ. ಎಲ್ಲಿ ಮಲಗಿರ್ತೀರಿ ಅಲ್ಲೇ ಕುತ್ಕೊಂಡು ಉಚ್ಚರಿಸಬೇಕಾಗತ್ತೆ. ಆದರೆ ಬೆಳಿಗ್ಗೆ 3:35ಕ್ಕೆ ಸರಿಯಾಗಿ, ಅಂದರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಇದನ್ನು ಉಚ್ಚರಿಸಬೇಕಾಗತ್ತೆ. ಅಮ್ಮ ವಾರಾಹಿ ದೇವಿ ಹತ್ತಿರ ನಿಮ್ಮ ಸಂಕಲ್ಪವನ್ನು ಕಲ್ಪನೆ ಮಾಡಿಕೊಂಡು ಮನಸ್ಸಿನಲ್ಲಿ ಹೇಳಿಕೊಂಡು ಈ ಮಂತ್ರವನ್ನು ಜಪಿಸಿದರೆ ಸಾಕು. ಆಮೇಲೆ ಪವಾಡವನ್ನು ನೀವು ಕಣ್ಣಾರೆ ನೋಡ್ತೀರಿ. ವಾರಾಹಿ ಅಮ್ಮನ ಅನುಗ್ರಹದಿಂದ ನೀವು ಹೋದಲ್ಲೆಲ್ಲ ನಿಮ್ಮ ಕೆಲಸ ಕಾರ್ಯಗಳು ಮತ್ತೆ ಪೂರ್ಣ ಆಗತ್ತೆ. ನಿಮ್ಮ ಆಸೆಗಳು ಎಲ್ಲ ನೆರವೇರುತ್ತೆ. ನಿಮ್ಮ ಕನಸೆಲ್ಲ ನನಸಾಗುತ್ತೆ. ಇಲ್ಲಿ ನೀವು ವಾರಾಹಿ ಅಮ್ಮನ ಜೀವನ ಚರಿತ್ರೆ ಅಥವಾ ಹುಟ್ಟಿನ ಬಗ್ಗೆ ನಾವು ನೋಡೋದಾದರೆ ಅದರ ಬಗ್ಗೆ ಕಥೆಯಲ್ಲಿ ಉಲ್ಲೇಖವಿದೆ. ರಾಕ್ಷಸ ರಾಜನಾದ ಹಿರಣ್ಯಕಶ್ಯಪವನ್ನು ನರಸಿಂಹದೇವರು ಸಾಯಿಸ್ತಾರೆ. ಅದಾದ ನಂತರ ನರಸಿಂಹದೇವರು ಸಮಾಧಾನ ಆಗುವುದಿಲ್ಲ. ಆಗ ದೇವತೆಗಳು ಹೆದರಿ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಆಗ ತಾಯಿ ಪ್ರತ್ಯಕ್ಷರಾಗಿ ದೇವತೆಗಳಿಗೆ ಭರವಸೆಯನ್ನು ನೀಡ್ತಾಳೆ. ನರಸಿಂಹದೇವರನ್ನು ಸಮಾಧಾನ ಮಾಡುವುದಾಗಿ ಭರವಸೆಯನ್ನು ನೀಡಿ ಭಗವಾನ್ ನರಸಿಂಹದೇವರನ್ನು ಸಮಾಧಾನ ಮಾಡಿ ಶಾಂತ ಮಾಡಿ ದೇವತೆಗಳಿಗೆ ರಕ್ಷಣೆಯನ್ನು ನೀಡ್ತಾಳೆ. ವಾರಾಹಿ ದೇವಿ ಭಗವಾನ್ ನರಸಿಂಹದೇವರನ್ನು ಶಾಂತಗೊಳಿಸಿದಂತೆ ನಿಜವಾಗಿ ಭಕ್ತಿಯಿಂದ ಪೂಜಿಸಿದವರನ್ನು ಶಾಂತ ಮಾಡ್ತಾಳೆ. ಅಂದರೆ ಅವಳ ಎಲ್ಲ ಸಂಕಷ್ಟವನ್ನು ಆಕೆ ನೋಡಿಕೊಳ್ತಾಳೆ. ನಿಮ್ಮ ಸುಖ ದುಃಖ ಕಷ್ಟ ಎಲ್ಲವನ್ನ ತಾಯಿ ನೋಡ್ಕೊಳ್ತಾಳೆ. ವಾರಾಹಿ ಅಮ್ಮನ ನೋಟ ಉಗ್ರವಾಗಿರಬಹುದು, ನೋಡೋದಕ್ಕೆ ಉಗ್ರವಾಗಿ ನಿಮಗೆ ಕಾಣಿಸಬಹುದು. ಆದರೆ ಹೃದಯದಿಂದ ನೋಡೋದಾದರೆ ತಾಯಿ ಮಗುವಿನ ಥರ. ತನ್ನ ಭಕ್ತರ ಯಾವುದೇ ಬೇಡಿಕೆ ಇದ್ದರೂ ಕೂಡ ಭಕ್ತಿಯಿಂದ ತಾಯಿಯನ್ನು ಧ್ಯಾನ ಮಾಡಿದ್ದೇ ಆದರೆ ತಾಯಿ ಕರುಣೆಯಿಂದ ಪ್ರೀತಿಯಿಂದ ಭಕ್ತರನ್ನೆಲ್ಲ ಮನೋಕಾಮನೆಗಳನ್ನು ನೆರವೇರಿಸ್ತಾಳೆ. ಹೌದು, ಎಲ್ಲ ಆಸೆಗಳನ್ನು ಪೂರೈಸ್ತಾಳೆ. ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ನೀಡ್ತಾಳೆ. ಹೌದು, ನೀವು ಮದುವೆಯಾಗಿ ತುಂಬ ವರ್ಷ ಆಯಿತು, ಸಂತಾನ ಭಾಗ್ಯ ಇಲ್ಲ, ಎಲ್ಲ ದೇವರಿಗೆ ಹರಕೆ ಹೊತ್ತಾಯಿತು, ಆದರೂ ಕೂಡ ಮಗು ಆಗ್ತಿಲ್ಲ.
ಆದರೆ ವಾರಾಹಿ ಅಮ್ಮನ ಕರುಣೆಯಿಂದ ಕೆಲವೇ ದಿನಗಳಲ್ಲಿ ಇದನ್ನು ಮಾಡಿ ಕೆಲವೇ ದಿನಗಳಲ್ಲಿ ನೀವು ಮಕ್ಕಳ ವಿಷಯದಲ್ಲಿ ಸಂತಾನ ಭಾಗ್ಯ ವಿಷಯದಲ್ಲಿ ಶುಭ ಸುದ್ದಿಯನ್ನು ಕೇಳ್ತೀರಿ. ಅದೇ ರೀತಿ ಎಜುಕೇಷನ್ ಮುಗಿಸಿ ತುಂಬ ವರ್ಷ ಆಯಿತು, ನೌಕರಿಯನ್ನು ಹುಡುಕ್ತಾ ಇದ್ದೀರಿ, ಜಾಬ್ ಹುಡುಕ್ತಾ ಇದ್ದೀರಿ, ನಿಮಗೆ ಸಿಗ್ತಾ ಇಲ್ಲ. ಆದರೆ ತಾಯಿಯ ಅನುಗ್ರಹದಿಂದ ನಿಮಗೆ ಕೆಲವೇ ದಿನಗಳಲ್ಲಿ ಇದನ್ನು ಮಾಡಿದರೆ ಸಾಕು, ಕೆಲವೇ ದಿನಗಳಲ್ಲಿ ನಿಮಗೆ ನೌಕರಿ ವಿಷಯದಲ್ಲಿ ಗುಡ್ ನ್ಯೂಸ್ ಬರುತ್ತೆ. ಅದೇ ರೀತಿಯಲ್ಲಿ ತುಂಬ ಸಾಲ ಮಾಡಿಕೊಂಡಿದ್ರಿ, ಹಣಕಾಸಿನ ಸಮಸ್ಯೆ ಆಗ್ತಿದೆ, ಅಥವಾ ಇರುವ ನೌಕರಿ ತಪ್ಪಿ ಹೋಯಿತು, ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು, ಸಾಕಷ್ಟು ಈಗ ಸಾಲದಲ್ಲಿ ಸಿಲುಕಿದ್ದೀನಿ ಅಂತ ಚಿಂತೆ ಮಾಡ್ತಿದ್ರೆ 3 ಅಕ್ಷರದ ಬೀಜ ಮಂತ್ರವನ್ನು ಜಪಿಸಿದರೆ ಸಾಕು. ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆ ಪವಾಡ ರೀತಿಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಆರ್ಥಿಕವಾಗಿ ಎಲ್ಲ ಕಡೆಗಳಿಂದ ನಿಮಗೆ ಹಣದ ಹರಿವು ಪ್ರಾರಂಭವಾಗುತ್ತೆ. ಅದೇ ರೀತಿಯಾಗಿ ನೀವು ಮನೆ ಮಾಡಬೇಕಂದ್ರೆ ಅಥವಾ ತುಂಬ ವರ್ಷದಿಂದ ಮನೆ ಮಾಡ್ತಿದ್ದೀರಿ, ಮನೆ ಮಾಡೋಕ್ಕೆ ಆಗ್ತಿಲ್ಲ, ಹಣಕಾಸಿನ ಸಮಸ್ಯೆಯಿಂದ ಅಥವಾ ಬೇರೆ ಸಮಸ್ಯೆಯಿಂದ ಮನೆ ಪೂರ್ಣ ಆಗ್ತಿಲ್ಲ, ಗೃಹ ಪ್ರವೇಶ ಆಗ್ತಿಲ್ಲ ಅಂತ ಹೇಳಿದರೆ ತಾಯಿಯನ್ನು ಜಪಿಸಿದರೆ ಸಾಕು. ಬೀಜ ಮಂತ್ರವನ್ನು ಜಪಿಸಿ ತಾಯಿಯ ಹತ್ತಿರ ಸಂಕಲ್ಪ ಇಟ್ಕೊಂಡ್ರೆ ಸಾಕು. ಬ್ರಹ್ಮ ಮುಹೂರ್ತದಲ್ಲಿ ತಾಯಿಯ ಕರುಣೆಯಿಂದ ಪವಾಡ ರೀತಿಯಲ್ಲಿ ನಿಮ್ಮ ಹೊಸ ಮನೆ ಯಾವ ರೀತಿ ಪೂರ್ಣವಾಗಿ ಗೃಹ ಪ್ರವೇಶ ಯಾವ ರೀತಿ ಆಗತ್ತೆ ಸಡಗರದಿಂದ ನೀವು ಕಣ್ಣಾರೆ ನೋಡ್ತೀರಿ. ವೈದ್ಯರಿಂದ ಗುಣಪಡಿಸಲಾಗದ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ತಾಯಿಯಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡರೆ ಸಾಕು, ನಿಮ್ಮ ಕೋರಿಕೆಯನ್ನು ಇಟ್ಟರೆ ಸಾಕು. ತಾಯಿಯ ಕರುಣೆಯಿಂದ ಕೆಲವೇ 7 ದಿನಗಳಲ್ಲಿ ನಿಮ್ಮ ಆರೋಗ್ಯದಿಂದ ಎಂಥ ಬದಲಾವಣೆ ಆಗತ್ತೆ ನೀವು ಕಣ್ಣಾರೆ ನೋಡ್ತೀರಿ. ಹೌದು, ಅದೇ ರೀತಿಯಾಗಿ ಯಾವುದೇ ಸಮಸ್ಯೆ ಇರಬಹುದು, ತಾಯಿಯನ್ನು ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಆಯಿತು. ಅಮ್ಮ, ಈ ಸಮಸ್ಯೆಯಿಂದ ಎದುರಿಸುತ್ತಿದ್ದೀನಿ, ನೀನೇ ನನ್ನನ್ನು ಕಾಪಾಡಬೇಕು. ಬ್ರಹ್ಮಿ ಮುಹೂರ್ತದಲ್ಲಿ ಮುಖ್ಯವಾಗಿ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ತಾಯಿಯ ಕರುಣೆಯಿಂದ ಎಂತಹದೇ ಸಮಸ್ಯೆ ಇದ್ರೂ ಕೂಡ ಅದು ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ನೀವು ಜೀವನದಲ್ಲಿ ಬಯಸಿದಂಥ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಸಂಪತ್ತು ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ತಾಯಿಯನ್ನು ಪ್ರಾರ್ಥನೆ ಮಾಡಿದರೆ ಸಾಕು. ನಿಮಗೆ ಬಿಸ್ನೆಸ್ಗೆ ಪ್ರಾರಂಭ ಮಾಡೋಕ್ಕೆ ಬೇಕಾದಂತಹ ಎಲ್ಲ ರೀತಿಯಂತಹ ಅನುಕೂಲವನ್ನು ತಾಯಿಯೇ ಮಾಡಿಕೊಳ್ತಾರೆ. ರೈತರಿಗೆ ಬೆಳೆ ನಷ್ಟ ಆಗ್ತಿದ್ರೂ ಕೂಡ ತಾಯಿಯ ಸ್ಮರಣೆಯನ್ನು ಮಾಡಿದರೆ ಸಾಕು. ತಾಯಿಯ ಅನುಗ್ರಹದಿಂದ ಸಾಕಷ್ಟು ಅಭಿವೃದ್ಧಿಯನ್ನು ರೈತರು ನೋಡ್ತಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಸಮಸ್ಯೆ ಇದ್ದರೂ ಕೂಡ ತಾಯಿಯ ಅನುಗ್ರಹದಿಂದ ವಿದ್ಯೆಯಲ್ಲಿ ಆಸಕ್ತಿ ಬರುತ್ತೆ. ಮೊದಲನೇದಾಗಿ ವೀಕ್ಷಕರೇ, ವಾರಾಹಿ ಅಮ್ಮನನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ನೀವು ಯಾವ ಸಮಸ್ಯೆಯನ್ನು ಎದುರಿಸ್ತಿದ್ದೀರಿ, ವಾರಾಹಿ ಅಮ್ಮನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ನನ್ನ ಈ ಸಮಸ್ಯೆಯನ್ನು ನೀನೇ ಪರಿಹರಿಸು ಅಂತ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಅವರಿಗೂ ಕೂಡ ತಾಯಿಯ ಅನುಗ್ರಹದಿಂದ ಅವರ ಸಮಸ್ಯೆ ಕೂಡ ದೂರ ಆಗುತ್ತೆ. ಅದೇ ರೀತಿಯಾಗಿ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ವಾರಾಹಿ ಅಮ್ಮನ ಅನುಗ್ರಹದಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗಬೇಕಂದ್ರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದೇಳಬೇಕು. ಹೌದು, ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಿಗ್ಗೆ 3:35 ಸರಿಯಾಗಿ ನೀವು ಎದ್ದೇಳಬೇಕು. 3:35ಕ್ಕೆ ಎದ್ದು ನೀವು ಸ್ನಾನ ಮಾಡುವಂಥ ಅಗತ್ಯ ಇಲ್ಲ, ಪೂಜೆ ಮಾಡುವಂತಹ ಅಗತ್ಯ ಇಲ್ಲ. ಎಲ್ಲಿ ಮಲಗಿರ್ತೀರಿ ಅಲ್ಲೇ ನೀವು ಎದ್ದು ಕುಳಿತುಕೊಂಡು, ಬೆಡ್ ಆದರೆ ಅದೇ ಬೆಡ್ ಮೇಲೆ ಎದ್ದು ಕೂತ್ಕೊಂಡು ನಂತರ ನೀವು ತಾಯಿಯನ್ನು ಸಂಕಲ್ಪ ಮಾಡಬೇಕು. ಅಂದರೆ ಕಣ್ಣು ಮುಚ್ಚಿಕೊಂಡು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಬೇಕು. ಉದಾಹರಣೆಗೆ, ನೀವು ಸುಮಾರು ವರ್ಷ ಆಯಿತು ಮನೆ ಕಟ್ಟೋಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಆದರೆ ಹಣಕಾಸಿನ ಸಮಸ್ಯೆಯಿಂದ ಅಥವಾ ಬೇರೆ ಸಮಸ್ಯೆಯಿಂದ ಮನೆ ಪೂರ್ಣ ಆಗ್ತಿಲ್ಲ ಅಂತ ಹೇಳಿದರೆ ತಾಯಿ ಹತ್ರ ಬೇಡ್ಕೊಳ್ಬೇಕು. ತುಂಬ ವರ್ಷದಿಂದ ಮನೆ ಕಟ್ತಾ ಇದ್ದೀನಿ, ಆದರೆ ಇಂತಹ ಸಮಸ್ಯೆಯಿಂದ ಮನೆ ಆಗ್ತಿಲ್ಲ, ನಿನ್ನ ಅನುಗ್ರಹದಿಂದ ಕರುಣೆಯಿಂದ ಮನೆ ಶೀಘ್ರದಲ್ಲಿ ಮನೆ ಸಂಪೂರ್ಣ ಆಗಿ ಗೃಹ ಪ್ರವೇಶ ಆಗುವ ಹಾಗೆ ಮಾಡು ತಾಯಿ ಅಂತ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಇದೇ ರೀತಿಯಾಗಿ ಯಾವುದೇ ಸಮಸ್ಯೆ ಇರಬಹುದು. ಈ ರೀತಿಯಾಗಿ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಬೆಳಿಗ್ಗೆ ಸಂಕಲ್ಪ ಮಾಡ್ಕೋಬೇಕು. ತಾಯಿ ಹತ್ತಿರ ಎಲ್ಲಿ ಮಲಗಿರ್ತೀರಿ ಅಲ್ಲಿ ಎದ್ದು ಕುಳಿತುಕೊಂಡು ಮಾಡಬೇಕು. ಬೆಳಿಗ್ಗೆ 3:35ಕ್ಕೆ ನಂತರ ತಾಯಿಯ ಈ ಮಂತ್ರವನ್ನು 3 ಬಾರಿ ನೀವು ಉಚ್ಚರಿಸಬೇಕು. 3 ಬಾರಿ ಉಚ್ಚರಿಸಬಹುದು.
ಅಥವಾ 11 ಬಾರಿ ಅಥವಾ 21 ಬಾರಿ ನಿಮಗೆ ಎಷ್ಟು ಬಾರಿ ಸಾಧ್ಯ ಆಗುತ್ತೆ ಅಷ್ಟು ಬಾರಿ, ಆದರೆ ಕನಿಷ್ಠ 3 ಬಾರಿಯಾದರೂ ಉಚ್ಚರಿಸಬೇಕು. ಆ ಮಂತ್ರ ಹೀಗಿದೆ: ವಾರಾಹಿ 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 ಮುಖಿ ವಾರಾಹಿ ಮುಖಿ ಅಂದೇ ಅಂದಿನಿ ನಮಃ. ಈ ಮಂತ್ರವನ್ನು ನೀವು 3 ಬಾರಿ ಜಪಿಸಬೇಕು. ಮನಸ್ಸಿನಲ್ಲಿ ಕೂಡ ಜಪಿಸಬಹುದು. ನಂತರ ಈ ರೀತಿ ಜಪಿಸಿ ನಂತರ ಕಣ್ಣು ಮುಚ್ಚಿಕೊಂಡೇ ನೀವು ಯಾವ ಉದ್ದೇಶದಿಂದ, ಯಾವ ಸಂಕಲ್ಪದಿಂದ ಅಮ್ಮನ ಹತ್ತಿರ ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ ಅದನ್ನು ಚಿತ್ರ ರೂಪದಲ್ಲಿ ಕಲ್ಪನೆಯನ್ನು ನೋಡ್ಕೋಬೇಕು. ಉದಾಹರಣೆಗೆ, ನೀವು ಮನೆ ಆಗಬೇಕು ಅಂದ್ಕೊಂಡಿದ್ರೆ ನೀವು ನಿಮ್ಮ ಮನೆ ಸಂಪೂರ್ಣ ಆದ ನಂತರ ನಿಮ್ಮ ಮನೆ ಯಾವ ರೀತಿ ಕಾಣಿಸುತ್ತೆ, ಅದೇ ರೀತಿ ಗೃಹ ಪ್ರವೇಶ ಯಾವ ರೀತಿ ಆಗತ್ತೆ, ನಿಮ್ಮ ಗೃಹ ಪ್ರವೇಶ ದಿನ ಯಾರೆಲ್ಲ ಬರ್ತಾರೆ, ಈ ರೀತಿಯಾಗಿ ಎಲ್ಲ ಒಂದು ಸಡಗರದ ದಿನವನ್ನು, ಆ ಗೃಹ ಪ್ರವೇಶದ ದಿನವನ್ನು ನೀವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೋಬೇಕು. ಕಲ್ಪನೆ ಮಾಡಿಕೊಂಡು ಇದನ್ನು 5 ನಿಮಿಷಗಳ ತನಕ ನೀವು ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ನೋಡಬೇಕು. ಕಲ್ಪನೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಕಲ್ಪನೆ ಮಾಡಿಕೊಂಡು ನಂತರ ತಾಯಿಗೆ ನೀವು ಧನ್ಯವಾದವನ್ನು ಹೇಳಬೇಕು. ಹೌದು, ಧನ್ಯವಾದವನ್ನು ಹೇಳಿದ ನಂತರ ನೀವು ಎದ್ದೇಳಬಹುದು ಅಥವಾ ಮತ್ತೆ ಕೂಡ ಮಲಗಬಹುದು. ವೀಕ್ಷಕರೇ, ಈ ಮಂತ್ರ ನಿಮಗೆ ತುಂಬ ಸುಲಭ ಅನಿಸಬಹುದು, ತುಂಬ ಸರಳ ವಿಧಾನ ಅನಿಸಬಹುದು. ಆದರೆ ಈ ಮಂತ್ರ ಎಷ್ಟು ಚಿಕ್ಕದಾದರೂ ಕೂಡ, ಎಷ್ಟು ಸರಳವಾದರೂ ಕೂಡ ಇದು ಮಾತ್ರ ತುಂಬ ಪವರ್ಫುಲ್ ಆಗಿದೆ. ನಿಮ್ಮ ಲೈಫ್ನಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಒಮ್ಮೆ ಇದನ್ನು ನೀವು ಮಾಡಿದರೆ ಸಾಕು. ಪ್ರತಿದಿನ ಮಾಡಿದರೆ ತುಂಬ ಒಳ್ಳೆಯದು. ಅಥವಾ ಒಂದು ದಿನ ಅಥವಾ ಶುಕ್ರವಾರ ಮಾಡಿದರೆ ನಿಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ರೀತಿಯಾಗಿ ನೀವು ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು. ನಿಮ್ಮ ಕನಸಿನ ಮನೆ ಅಥವಾ ನಿಮ್ಮ ಯಾವುದೇ ಬೇಡಿಕೆ ಇಟ್ಟರೂ ಕೂಡ ಅದು ಕೆಲವೇ ದಿನಗಳಲ್ಲಿ ಪವಾಡ ರೀತಿಯಲ್ಲಿ ಸತ್ಯವಾಗುವುದನ್ನು ನೀವು ಕಣ್ಣಾರೆ ನೋಡ್ತೀರಿ. ಹೌದು, ಇದನ್ನು ನೀವು ಪ್ರತಿದಿನ ಮಾಡಿದರೆ ತುಂಬ ಒಳ್ಳೆಯದು. ಅಥವಾ ಶುಕ್ರವಾರ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ ದಿನ ಅಥವಾ ಗ್ರಹಣದ ದಿನಗಳಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಇದನ್ನು ನೀವು ಮಾಡ್ತಾ ಬನ್ನಿ. ತಾಯಿಯ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿದ್ದ ಎಲ್ಲ ಸಮಸ್ಯೆಗಳು ದೂರ ಆಗಿ ಜೀವನದಲ್ಲಿ ನೀವು ಬಯಸಿದಂಥ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವನ್ನು ನೀವು ಕಣ್ಣಾರೆ ನೋಡ್ತೀರಿ. ಜೀವನದಲ್ಲಿ ಸುಖಮಯ ಜೀವನವನ್ನು ತಾಯಿ ನಿಮಗೆ ಅನುಗ್ರಹಿಸ್ತಾಳೆ. ಎಲ್ಲರೂ ಕೂಡ ತಾಯಿಯನ್ನು ಸ್ಮರಣೆ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಲೈಕ್ ಜೊತೆಗೆ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವರ್ಫುಲ್ ಪೂಜಾ ವಿಧಾನವನ್ನು, ಪವರ್ಫುಲ್ ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಅದು ನಿಮಗೆ ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.